ಸರ್ ನೀವು ಹೋಗಿದ್ರಾ ಮೂವಿಗೆ? ಸರ್ ನೋಡಿದೆ, ತುಂಬ ಅದ್ಭುತವಾಗಿದೆ ಮೂವಿ. ಯಾಕೆಂದರೆ ಮೂವಿ ಬಗ್ಗೆ ನಾವು ಮಾತಾಡಬೇಕು ಅಂತಂದರೆ ಈಗ ಎಲ್ಲದು ಮೇಕಿಂಗ್ ವೈಸ್, ಈಗ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಮೇಕಿಂಗ್ ಅಷ್ಟು ಚೆನ್ನಾಗಿಲ್ಲ, ಬೇರೆ ತಮಿಳು ತೆಲುಗಿನಲ್ಲಾದ್ರೆ ಮೇಕಿಂಗ್ ಚೆನ್ನಾಗಿರುತ್ತೆ. ಸೊ ಇದು ನೋಡ್ಲಿ. ಸೊ ಮೇಕಿಂಗ್ ವೈಸ್ ಇದಕ್ಕಿಂತ ಮುಂಚೆ 1-2 ಸಿನಿಮಾ ಬಂತು, ತುಂಬ ಅದ್ಭುತವಾಗಿತ್ತು. ಮ್ಯಾಕ್ಸ್ ತುಂಬ ಅದ್ಭುತವಾಗಿತ್ತು ಮೇಕಿಂಗ್ ವೈಸ್. ಸೊ ಡೆವಿಲ್ ಸಿನಿಮಾನ ನೀವು ಮೇಕಿಂಗ್ ವೈಸ್ ನೋಡ್ತೀರಾ ಅಂದ್ರೆ ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ ಡಬಲ್ ಆಕ್ಟಿಂಗ್ ಮಾಡ್ತಿದ್ರು, ಹಿಂದೆ ಮಾಡ್ತಾ ಇದ್ರು ಡಬಲ್ ಆಕ್ಟಿಂಗ್, ಸೊ ಡಬಲ್ ಶೇಡ್ ಅಲ್ಲಿ. ಸೊ ಅದನ್ನ ಎಲ್ಲೂ ಗ್ರಾಫಿಕ್ ಅಂತಾನು ಗೊತ್ತಾಗೋದಿಲ್ಲ, ಹೆಂಗ್ ಮಾಡಿದಾರೆ. ಇವನ್ ಫೈಟ್ ಇದೆ, ಸೊ ಆ ಫೈಟ್ ಕಣ್ ತುಂಬ್ಕೋಬೇಕು. ಯಾಕೆಂದ್ರೆ ಅವರು ಇಬ್ರು ಫೈಟ್ ಆಕ್ಚುಲಿ ಎಲ್ಲ ಕತೆ ಹೇಳೋಂಗಿಲ್ಲ ಅನ್ಸುತ್ತೆ ಮೋಸ್ಟ್ಲಿ, ಬಟ್ ನೋಡ್ಲಿ ಅಭಿಮಾನಿಗಳು. ಎಸ್ಪೆಷಲಿ ಆಲ್ರೆಡಿ ಕತೆ ಬಂದಿರೋದ್ರಿಂದ ಮತ್ತೆ ಸಿನಿಮಾ ಬಂದಿರೋದ್ರಿಂದ ಹೇಳ್ತೀನಿ. ಜಸ್ಟ್ ಒಂದು ಫೈಟ್ ಬಗ್ಗೆ ಹೇಳೋದಾದ್ರೆ, ಡಿ ಬಾಸ್ ಅವರೇ ಇಬ್ರು ಹೊಡೆದಾಡ್ತಾರೆ. ಸೊ ಅದನ್ನ ನೋಡ್ಲಿಕ್ಕೆ ಆ ಗ್ರಾಫಿಕ್ ಫೈಲ್ ಫ್ರೀಸ್ ಮಾಡಿ ತೋರಿಸ್ತಾರೆ ಬಾಸ್ನ. ಸೊ ಅದು ಅಲ್ಟಿಮೇಟ್ ಆಗಿರುತ್ತೆ. ಎಸ್ಪೆಷಲಿ ಅಭಿಮಾನಿಗಳು ನೋಡೋ ರೀತಿನಲ್ಲಿ ಅದ್ಭುತವಾಗಿದೆ. ಇನ್ನ ಫ್ಯಾಮಿಲಿ ಅಂತ ಬಂದಾಗ ದರ್ಶನ್ ಅವರು ಏನೆಲ್ಲ ಸಹಾಯ ಮಾಡಿದ್ದಾರೆ ಡಿ ಬಾಸ್. ಅಂದ್ರೆ ಡಿ ಬಾಸ್ ಬಗ್ಗೆ ಕೆಲವರು ಹೇಳ್ತಾರೆ ಡಿ ಬಾಸ್ ಫ್ಯಾನ್ಸ್ ಹಾಗೆ ಹೀಗೆ ಅಂತ, ಬಟ್ ಆ ಯಪ್ಪನಿಗೆ ಅಷ್ಟು ಅಭಿಮಾನಿ ಬಳಗ ಇದೆ ಅಂದ್ರೆ ಯೋಚನೆ ಮಾಡಬೇಕು. ಸೊ ಆ ವ್ಯಕ್ತಿಯಲ್ಲಿ ಏನೋ ಇದೆ ಅಂತ, ಜಸ್ಟ್ ಇದೊಂದು ಎಳೆ ಸಾಕು. ಕರೆಕ್ಟ್. ಇಷ್ಟು ಅಭಿಮಾನಿ ಬಳಗ, ಯಾಕೆಂದ್ರೆ ಯಾರು ದುಡ್ಡು ಕೊಟ್ಟು ಕರ್ಸೋದಲ್ಲ ಸರ್ ಅಭಿಮಾನಿನ. ಸೊ ಈಗ ರಾಜಕೀಯ ಪಕ್ಷದಲ್ಲಿ ಒಂದು ಪಕ್ಷ ನಡೆಸಬೇಕು ಅಂದ್ರೆ ದುಡ್ಡು ಕೊಟ್ಟು ಕರ್ಸ್ಬೇಕು, ಸಮಾವೇಶ ಮಾಡ್ತಿದ್ವಿ ಬರ್ರಪ್ಪ ಅಂತ. ಬಟ್ ಈ ವ್ಯಕ್ತಿಗೆ ಒಂದು ಕಟ್ಔಟ್ ಹಾಕಿದ್ರೆ ಸಾಕು. ಹೌದು. ಸೊ ಅಲ್ಲಿ ಜೈ ಡಿ ಬಾಸ್ ಅಂತಾರೆ. ಆಮೇಲೆ ನಾನು ಎಲ್ಲೋ ಹೊರಗಡೆ ಹೋಗ್ತಾ ಇರ್ತೀನಿ ಅಂದ್ಕೊಳ್ಳಿ, ಇನ್ನೊಬ್ಬ ಬಾಸ್ ಫ್ಯಾನ್ ಸಿಕ್ಕರೆ, ಡಿ ಬಾಸ್ ಫ್ಯಾನ್ ಸಿಕ್ಕರೆ, ನಾನು ಡಿ ಬಾಸ್ ಫ್ಯಾನ್ ಅಂತ ಹೇಳಿದ್ರೆ, ಓ ಬಾಸ್ ನಾನು ಅವ್ರ ಬಾಸ್ ಫ್ಯಾನ್. ಸೊ ಆ ಒಂದು ಹೆಸರಿಂದ ಸ್ನೇಹಿತರಾಗ್ತಾರೆ. ಆಮೇಲೆ ಡಿ ಬಾಸ್ ಫ್ಯಾನ್ಸ್ ಅನ್ಎಜುಕೇಟೆಡ್ ಅಂತಾರೆ. ಸೊ ಅನ್ಎಜುಕೇಟೆಡ್ ಇದಾರೆ, ಎಜುಕೇಟೆಡ್ ಇದಾರೆ. ಅನ್ಎಜುಕೇಟೆಡ್ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಾರೆ, ಏನೋ ಒಂದು ಮಾತಾಡುವಾಗ ಎಡವಟ್ ಮಾಡ್ಕೋತಾರೆ. ಸೊ ಏನೋ ಒಂದು ಮಾತಾಡೋ ಬರದಲ್ಲಿ ಅಥವಾ ಜೋಶ್ ಅಲ್ಲಿ ಅಥವಾ ನೋವಲ್ಲಿ ಏನೋ ಒಂದು ಹೇಳ್ಬಿಡ್ತಾರೆ. ಸೊ ಅದು ಮಾತಾಡಿ ಸೊ ಸಿಕ್ಕಾಕೋತಾರೆ ಅಷ್ಟೇ. ಎಜುಕೇಟೆಡ್ ಫ್ಯಾನ್ಸ್ ಇದಾರೆ. ಸೊ ಎಜುಕೇಟೆಡ್ ಫ್ಯಾನ್ಸ್ ಏನಪ್ಪಾ ಅಂದ್ರೆ ಹೊರಗಡೆ ಬರೋದಿಲ್ಲ, ಪರಿಸ್ಥಿತಿ ನೋಡ್ಕೋತಾರೆ. ಈ ಪರಿಸ್ಥಿತಿನಲ್ಲಿ ನಾನು ಬಾಸ್ ಬಗ್ಗೆ ಮಾತಾಡೋದು ಬೇಡ, ಸೊ ಮಾತಾಡೋದು ಇನ್ನೇನೋ ಆಗುತ್ತೆ, ಅದರಿಂದ ಬಾಸ್ಗೆ ತೊಂದರೆ ಆಗುತ್ತೆ. ಸೊ ಈ ರೀತಿ ಆಲೋಚನೆ ಮಾಡಿ ಯಾರು ಮಾತಾಡೋದಿಲ್ಲ. ಸೊ ನೋಡಿದ ತಕ್ಷಣ ಡಿ ಬಾಸ್ ಫ್ಯಾನ್ಸ್ ಅಂದ ತಕ್ಷಣ ಕೆಟ್ಟವರು ಅಥವಾ ಏನೋ ಈ ತರ ಲೋಕಲ್ ಅವರು ಅಲ್ಲ. ಸೊ ನೀವು ಕೆಲವೊಂದು ವಿಚಾರಣೆ ಮಾಡಿ ನೋಡಿ, ಲೇಡೀಸ್ ಫ್ಯಾನ್ಸ್, ಗೃಹಿಣಿಯರು, ತುಂಬಾ ಪ್ರೀತಿ ಪಡುವಂತ ಗೃಹಿಣಿಯರಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಕಾಲೇಜರು, ನಮ್ಮ ಅಣ್ಣ ಅಂತ ಪ್ರೀತಿಸುವಂತ ಹೆಣ್ಮಕ್ಳಿದ್ದಾರೆ. ಸೊ ಪ್ರತಿಯೊಬ್ಬರು ಫ್ಯಾನ್ಸ್ ಇದಾರೆ ಸರ್. ಈಗ ಒಬ್ಬ ಮನುಷ್ಯ ಅಂದ್ಮೇಲೆ ಕೆಟ್ಟದ್ದು ಒಳ್ಳೇದು ಬಂದ್ಬಿಡುತ್ತೆ. ಸೊ ಯಾವಾಗ ಕೆಟ್ಟವನಾಗ್ತಾನೆ ಅಂದ್ರೆ ಅವನ್ನ ಹೊರಗಡೆ ಬಂದ್ಮೇಲೆ ಅಷ್ಟೇ ಅವ್ನು ಕೆಟ್ಟವನಾಗೋದು. ಒಬ್ಬ ಮನುಷ್ಯಲ್ಲಿ ಇರುತ್ತೆ ಅಲ್ಲ, ಅವನ್ ಏನಾದ್ರೂ ಹೊರಗಡೆ ಬಂತಲ್ಲ, ಓ ಕೆಟ್ಟವನು ಅಂತಾರೆ. ಸೊ ಹಂಗಾಗಿ ಆ ವ್ಯಕ್ತಿನ ಏನು ಈ ಕೇಸ್ ಇದೆ, ಆ ಕೇಸ್ ಒಳ್ಳೆಯವರು ಕೆಟ್ಟವರು ಅಂತ ಇಲ್ಲ, ಸಿಕ್ಕಾಕೊಂಡವರು ಸಿಕ್ಕಾಕೊಂಡ್ರೆ ಅಷ್ಟೇ.